ಲೋಕಾಯುಕ್ತ ಅಂದ್ರೆ ಭ್ರಷ್ಟ ವ್ಯವಸ್ಥೆಗೆ ಚುಚ್ಚುಮದ್ದು ಕೊಡೋ ಆಸ್ಪತ್ರೆ ಇದ್ದ ಹಾಗೆ. ಆದ್ರೆ ಇವತ್ತು ಈ ಆಸ್ಪತ್ರೆ ವೈದ್ಯರೇ ಭ್ರಷ್ಟರಾಗಿದ್ದಾರೆ. ಚುಚ್ಚುಮದ್ದು ಕೊಡೋ ಕೈಗಳು ಲಂಚ ಸ್ವೀಕರಿಸುತ್ತಿವೆ. ಅಷ್ಟೇ ಅಲ್ಲ, ಇದೊಂದು ಡೀಲಿಂಗ್ ಕೇಂದ್ರ ಆಗಿದೆ ಅನ್ನುವಂತಹ ಕಟು ಸತ್ಯನ ಈ ಲೋಕ ಡೀಲ್ನ ಪ್ರಮುಖ ಆರೋಪಿ ವಿ ಭಾಸ್ಕರ್ ಬಾಯ್ ಬಿಟ್ಟಿದ್ದಾನೆ. ಈತ ಹೇಳಿದ ಇನ್ನಷ್ಟು ಕಟು ಸತ್ಯನ ಹೇಳ್ತೀನಿ ಬನ್ನಿ. ನಮ್ಮ ಬಲೆಗೆ ಬಿದ್ದ ಲೋಕ ಡೀಲ್ ಹಗರಣದ ಪ್ರಮುಖ ಏಜೆಂಟ್ ವಿ ಭಾಸ್ಕರ್ ಹೇಳಿದ ಒಂದೊಂದು ಸೀಕ್ರೆಟ್ಗಳು ಹೀಗಿವೆ ನೋಡಿ. ಲೋಕಾಯುಕ್ತ ಅಂಗಳಕ್ಕೆ ಹೋಗಿದ್ದೇಕೆ? ಎಲ್ಲ ಸ್ಟೇಷನ್ಗಳು ನನ್ನ ಮೇಲೆ ಸುಮ್ಮನೆ ಕಂಪ್ಲೇಂಟ್ ಕೊಡೋದು, RT ಹಾಕ್ತಾ ಇದ್ದಾನೆ, ಹೆದರಿಸ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಈ ಥರ ಎಲ್ಲ ಒಂದು ಇದು ಕ್ರಿಯೇಟ್ ಮಾಡ್ಕೊಂಡು ಒಂದೇ ದಿವಸ 45 ಜನ ಪೊಲೀಸ್ ಸ್ಟೇಷನಿಂದ ಬರೋಕ್ಕೆ ಶುರು ಮಾಡಿಬಿಟ್ರು. ಆಮೇಲೆ ಏನಾಗೋಯ್ತು, ಇದೇನಪ್ಪ ಈ ಥರ ಆಗ್ತಿದೆ ಅಂತೇಳಿ ನಾನು ಸ್ವಲ್ಪ ಈ ಪೊಲೀಸವರು ಎಲ್ಲ ಮನೆ ಹತ್ರ ಬಂದಾಗ ಸ್ವಲ್ಪ ಹೆದರಿಕೆ ಆಯಿತು, ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಏನಾಯಿತು, ಒಂದು ತಿರುಗು 15 ಡೇಸ್ ಆದಮೇಲೆ ಹೋದೆ BBMPಗೆ. ತಿರುಗು ಎಲ್ಲರೂ ನನ್ನ ಮೇಲೆ ಸ್ಟ್ರೈಕ್ ಮಾಡಿ, ನಿಮ್ಮ ಕಾರ್ಪೊರೇಷನಲ್ಲಿ ಸ್ಟ್ರೈಕ್ ಮಾಡಿದ್ರು, ನಿಮ್ಗೆ ಗೊತ್ತಿದೆ 10,000 ಜನ ಸ್ಟ್ರೈಕ್ ಮಾಡಿ ಅಲ್ಲಿ ನಾನು ಬರಬಾರ್ದು ಅಂಥೇಳಿ ಒಂದು ಡಿಸಿಷನ್ ತೊಗೊಂಡ್ರು. ನಾನೇನು ಮಾಡಿದೆ, ಅವ್ರು ಏನಾರು ಹಾಕ್ಲಿ ಅಂತ ನನ್ನ ಪಾಡ ನಾನು ಸುಮ್ಮನಿದ್ದೆ, ನಾನು ಹೋಗಲಿಲ್ಲ. ಅವಾಗ ನನಗೇನಾಯಿತು, ಎಲ್ಲ ಕಡೆಯಿಂದನೂ ಪ್ರೆಷರ್ಸ್ ಬರೋಕ್ಕೆ ಶುರು ಆದಾಗ ನನಗೆ ಯಾರು ರಕ್ಷಣೆ ಕೊಡ್ತಾರೇನೋ ಅಂತೇಳಿ, ಯಾರಪ್ಪ ಇದ್ದಾರೆ ಅಂತ ಹೇಳಿದಾಗ ನನಗೆ ನಮ್ಮ ಅವರು ಗೌರವಾನ್ವಿತ ಅಂತ ಅವ್ರ ಅಳಿಯ ಇದ್ದಾರೆ ಹೇಳಿ, ಈಸ್ ಎ KS ಆಫೀಸರ್, ಸೀನಿಯರ್ KS ಆಫೀಸರ್, ಈಗ IAS ಆಗ್ತಾ ಇದ್ದಾರೆ ಇವರು. ಅವರು ನನಗೆ ನೀವು ಲೋಕಾಯುಕ್ತನಲ್ಲಿ ಬಂದು ಪರಿಚಯ ಮಾಡ್ಕೊಳ್ಳಿ, ನನ್ನ ಸಾಹೇಬ್ರ ಮಗನ ಪರಿಚಯ ಮಾಡಿಸ್ಕೊಡ್ತೀನಿ, ಸಾಹೇಬರು ಸ್ವಲ್ಪ ಸ್ಟ್ರಿಕ್ಟು, ದೊಡ್ಡವ್ರ ಹತ್ರ ನಾನು ಮಾತಾಡೋಕ್ಕಾಗಲ್ಲ, ನಾನು ಮೀಟ್ ಮಾಡಿಸ್ಕೊಡ್ತೀನಿ, ನೀವು ಇವ್ರ ಜೊತೆಯಲ್ಲಿ ಇದ್ದರೆ ನಿಮ್ಮ ತಂಟೆಗೆ ಯಾರೂ ಬರೋದಿಲ್ಲ ಅಂಥೇಳಿ ನನಗೆ ಪರಿಚಯ ಮಾಡಿಕೊಟ್ರು. ಯಾರನ್ನ? ಅಶ್ವಿನ್ ರಾವ್ ಅವ್ರನ್ನ ಪರಿಚಯ ಮಾಡಿಕೊಟ್ರು. ಅಶ್ವಿನ್ ರಾವ್ ಅವ್ರನ್ನ ಎಲ್ಲಿ ಪರಿಚಯ ಮಾಡಿಕೊಟ್ರು? ಲೋಕಾಯುಕ್ತ ಕಚೇರಿನಲ್ಲೇ ಪರಿಚಯ ಮಾಡಿಕೊಟ್ರು. ಪರಿಚಯ ಆದಮೇಲೆ ಏನಾಯಿತು, ಇವ್ರಿಗೂ ನನ್ನ ಬಿಹೇವಿಯರೆಲ್ಲ ಇಷ್ಟ ಆಯಿತು. ಇವ್ರೇನು ಮಾಡಿದ್ರು, ನಾನು ಇವ್ರ ಜೊತೆಲಿ ಇರೋಕ್ಕೆ ಶುರು ಮಾಡಿದಾಗ ಪೊಲೀಸ್ ಇಲಾಖೆಗೆಲ್ಲ ಫೋನ್ ಮಾಡಿ ಇವ್ರ ಮೇಲೆ ಸುಮ್ಮನೆ ಎಲ್ಲ ನೀವು ಕೇಸಲ್ಲಿ ರಿಜಿಸ್ಟರ್ ತಪ್ಪು ಮಾಡಿದರೆ ಇದು ಮಾಡಿ ಅಂತೇಳಿ ಅಲ್ಲಿಗೆ ಸ್ವಲ್ಪ ತಣ್ಣಗಾಯಿತು, ಸಬ್ಜೆಕ್ಟು ಅಲ್ಲಿ ತಣ್ಣಗಾಯಿತು. ಅಶ್ವಿನ್ ರಾವ್ ಜೊತೆಗಿನ ಸಂಬಂಧ ಹೇಗಿತ್ತು? ಇವರು ಏರ್ಪೋರ್ಟಿಂದ ಬರೋರು, ಇವರೆಲ್ಲ ಕಾರ್ ಬಿಸ್ನೆಸ್ ಮಾಡ್ತಾಯಿದ್ರು. ಓಲ್ಡ್ ಕಾರ್ಗಳೆಲ್ಲ ಇಟ್ಕೊಂಡಿದ್ದಾರೆ, ಇವರು ಆ್ಯಂಟಿಕ್ ಕಾರ್ಸ್ ಎಲ್ಲ ಇಟ್ಕೊಂಡಿದ್ರು. ಇಂಥ ಕಾರ್ ಅವ್ರ ಹತ್ರ ತೊಗೊಂಬ ರಿಪೇರಿ ಮಾಡ್ತಾಯಿದ್ರು. ನನಗೂ ಇಲ್ಲಿ ಯಾರು ಕೇಳೋರು ಇರಲಿಲ್ಲ, ಯಾವುದೂ RTA ಹಾಕೋಂಗಿಲ್ಲ, ಎಲ್ಲೂ ಹೊರಡೋಂಗಿಲ್ಲ. ಟೆನ್ಷನ್ ಆಗಿದ್ದಾಗ ಇವ್ರು ಬಂದ್ರಲ್ಲ, ಒಬ್ಬ ಜಡ್ಜ್ ಮಗ, ಒಳ್ಳೆ ನನಗೆ ಹೆಸರಿರುತ್ತೆ ಅಂತ ನಾನು ಇವ್ರ ಜೊತೆಯಲ್ಲಿ ಹೊರಡೋಕ್ಕೆ ಶುರು ಮಾಡಿದೆ. ಅವರು ನಮ್ಮನ್ನು ಸೆಕ್ರೆಟರಿ ಅಂತ ಕರಿತಾಯಿದ್ರು. ಅವ್ರು ನಮ್ಮನ್ನು ಸಾಹೇಬ್ರೆಲ್ಲರಿಗೂ ಗೊತ್ತಾಯಿತು. ಆತ್ಮೀಯತೆ ಫ್ರೆಂಡ್ಶಿಪ್ಗೆ ತಿರುಗಿದ್ದು ಹೇಗೆ? ನಾನು ಸಾಹೇಬ್ರ ಜೊತೆಲಿ ಇರ್ತಾ ಇದ್ದೆ ಮೇಡಮ್. ಸಾಹೇಬ್ರ ಹತ್ರ, ನಮ್ಮ ಸಾಹೇಬರು ಅಶ್ವಿನ್ ರಾವ್ ಸಾಹೇಬ್ರ ಹತ್ರ, ಯರಬಟ್ಟಿ ಅವ್ರ ಹತ್ರ. ಅವ್ರ ತಂದೆ ಹೆಸರು ಭಾಸ್ಕರ್ ರಾವ್, ಇವರು ಅಶ್ವಿನ್ ರಾವ್ ಅಲ್ಲ, ಇವ್ರ ಹೆಸರು ಅಶ್ವಿನ್ ಯರಬಟ್ಟಿ. ನಾನೇ ಎಲ್ಲ ಇದು ಮಾಡಿಸ್ತಾ ಇದ್ದಲ್ಲ ಮೇಡಮ್, ಪಾಸ್ಪೋರ್ಟ್ ಎಲ್ಲ ಮಾಡಿಸ್ತಾ ಇದ್ದಲ್ಲ ಮೇಡಮ್. ಇವ್ರು ಯಾವಾಗ ಬಂದರು ನಾನೇ ಪಾಸ್ಪೋರ್ಟ್ ಇದು ಮಾಡಿಸ್ತಾ ಇದ್ದೆ, ಫ್ಲೈಟ್ ಟಿಕೆಟ್ ಮಾಡಿಸ್ತಾ ಇದ್ದೆ, ಏರ್ಪೋರ್ಟ್ಗೆ ಹೋಗ್ತಾ ಇದ್ದೆ, ಕರ್ಕೊಂಡು ಬರ್ತಾ ಇದ್ದೆ. ಸಾಹೇಬರು ನನ್ನ ಕಾರಲ್ಲೇ ಕರ್ಕೊಂಡು ಬರ್ತಾ ಇದ್ದೆ, ಏರ್ಪೋರ್ಟಲ್ಲೂ ಫುಟೇಜಸ್ ಇದೆ, ಬಂದಿದ್ದಾರೆ, ಕರ್ಕೊಂಡು ಬರ್ತಾ ಇದ್ದೆ. ಅವ್ರೇನಾದ್ರು ಮಾತಾಡ್ಕೊಳ್ತಿದ್ರು, ನನಗೆ ಯಾವ್ದಾದ್ರು ಕಾರ್ಗೆ ಏನಾದ್ರು ಇದು ಮಾಡ್ಬೇಕಾದ್ರೆ, ಸೇಲ್ಸ್ ಮಾಡ್ಬೇಕಾದ್ರೆ ನನಗೆ ಹೇಳ್ತಾ ಇದ್ರು, ಇಂಥ ಕಾರ್ ತೊಗೊಳ್ಳೋಣ ಅಂತ ಇದೀನಿ, ಹೋಗಿ ನೋಡ್ಕೊಂಡು ಬಾ, ಅವ್ರಿಗೋಗಿ ಇಷ್ಟು ದುಡ್ಡು ಕೊಡು ಅಂತ ಯಾರ ಕೈಯೆಲ್ಲ ಕಳಿಸ್ತಾ ಇದ್ರು, ಮಾಡ್ತಾ ಇದ್ರು. ಒಳ್ಳೆ ಫ್ರೆಂಡ್ಶಿಪ್ ಇದು. ಅಶ್ವಿನ್ ರಾವ್ ಶ್ರೀರಕ್ಷೆಯಾದ್ರು. ಇವರೆಲ್ಲ ಕಿತ್ತು ತಿಂತಾ ಇದ್ರು. ಒಂದು ಕಡೆ ಪೊಲೀಸ್ ಇಲಾಖೆ 10,000 ಜನ ನನ್ನ ಮೇಲೆ ಸ್ಟ್ರೈಕ್ ಮಾಡಿರೋದು, ಒಬ್ಬ ವ್ಯಕ್ತಿ ಏಕಾಂಗಿಯಾಗಿ ಹೋರಾಡೋಕ್ಕಾಗಲ್ಲ. ಇವರು ನನಗೆ ಒಂಥರ ಶ್ರೀರಕ್ಷೆಯಾಗಿ ಬಂದರು ಮೇಡಮ್, ಅಶ್ವಿನ್ ರಾವ್ ಅವರು. ಇವ್ರು ನನ್ನ ಜೊತೆಲಿ ಬಂದ ಮೇಲೆ ಅವರೆಲ್ಲ ತಣ್ಣಗಾಗೋಗ್ಬಿಟ್ರು ಮೇಡಮ್. ನನಗೆ ಕಷ್ಟ ಆಯಿತು, ನನಗೆ ಆಂಜನೇಯನ ಥರ ಬಂದರು ಇವರು ಅಶ್ವಿನ್ ರಾವ್. ನಾನು ಇವ್ರ ಮುಖ ಕೂಡ ನೋಡಿರಲಿಲ್ಲ, ನಾನು ಇಟ್ಕೊಂಡೆ. ನನಗೊಬ್ಬರು ರಕ್ಷಣೆ ಕೊಡ್ತಾ ಇದ್ದಾರೆ, ಯಾರೂ ಇರಲಿಲ್ಲ ನನಗೆ, ಹಿಂದಿಲ್ಲ ಮುಂದಿಲ್ಲ, ನನಗೆ ಯಾರ್ಯಾರೋ ಬರ್ತಾ ಇದ್ರು ಅಂತೇಳಿ ನನಗೊಬ್ಬರು ರಕ್ಷಣೆಗೆ ಬೇಕಲ್ಲ, ಇವತ್ತಿಂದ ಇದರಲ್ಲಿ ರಕ್ಷಣೆ ಇಲ್ಲದೆ ಮಾಡೋಕ್ಕಾಗಲ್ಲ ಅಂತ ನಾನು ಇವ್ರ ಹತ್ರ ಬಂದೆ. ಅಶ್ವಿನ್ ಸ್ನೇಹದಿಂದ ಅದೃಷ್ಟ ಖುಲಾಯಿಸ್ತು. ಇದ್ಮೇಲೆ ನನಗೆ ಇವರೆಲ್ಲ ಹೆದರ್ಬಿಟ್ರು ಮೇಡಮ್, ನಂದು ಎಲ್ಲ ಕೆಲಸ ಆಗೋಕ್ಕೆ ಶುರು ಆಗೋಯ್ತು. ಆಮೇಲೆ ಇದೇ ಮಂತ್ರಿ ಬಿಲ್ಡರ್ ಅವರು 7-8 ಫೈಲ್ ಕೊಟ್ಟರು, ಎಲ್ಲ ಆಗೋಯ್ತು. ನಾನು ಯಾರಿಗೂ ₹1 ದುಡ್ಡು ಕೊಡಲಿಲ್ಲ, ಲಂಚ. ಮೊದಲೇ ನಾವು ದುಡ್ಡು ಕೊಟ್ಟು ಮಾಡಿಸ್ತಾ ದುಡ್ಡು ಇಲ್ಲ, ಏನೂ ಇಲ್ಲ, ಡೈರೆಕ್ಟಾಗಿ ಎಲ್ಲ ಅವರೇ ಬಂದು ಮಾಡ್ಕೊಂಬಂದು ಕೊಟ್ಬಿಟ್ರು. BDAನಲ್ಲಿ ಒಂದು ಪ್ಲಾನ್ ಕೊಟ್ಟಿದ್ರು, ದೊಡ್ಡದು ಡೆವಲಪ್ಮೆಂಟ್ ಪ್ಲಾನ್, 148 ಎಕರ್ಸ್ ಮೇಡಮ್. ಅದು ಮಂತ್ರಿ ಬಿಲ್ಡರ್ದು, ಅದು ಸುಮಾರು 10,000 ಅಪಾರ್ಟ್ಮೆಂಟ್. ನನಗೆ ಗೊತ್ತಿಲ್ಲ, ಅದು ಬರೀ ಸ್ಯಾನ್ಷನಿಂಗ್ ಮಾಡೋಕ್ಕೆ 5 ರಿಂದ 10 ಕೋಟಿ ಲಂಚ ಆಗುತ್ತಂತೆ. ನಾನು ಬರೀ ಒಂದು ಫೋನ್ ಕಾಲ್ ಮಾಡಿ ಹೇಳಿದ್ದಕ್ಕೆ ಅವರೆಲ್ಲ ಮಾಡಿ ಮನೆ ಬಾಗಿಲಿಗೆ ತಂದು ಕೊಟ್ಟರು. ಅಲ್ಲಿ ಒಬ್ಬರು ಇಂಜಿನಿಯರಿಂಗ್ ಮೆಂಬರ್ ಇದ್ದಾರೆ ಮೇಡಮ್, ನಾಯಕ್ ಅಂತೇಳಿ ಇಂಜಿನಿಯರಿಂಗ್ ಮೆಂಬರ್ ಇದ್ದಾರೆ. ಅವರು ನಮ್ಮ ಸಾಹೇಬ್ರ ಹತ್ರ ಬರೋರು. ಅಶ್ವಿನ್ ರಾವ್ ಕಾರಲ್ಲೇ ಓಡಾಡುತ್ತಿದ್ದೆ. ಪೊಲೀಸ್ ಆಫೀಸರ್ಸ್ ಎಲ್ಲ ಪರಿಚಯ ಇದ್ದಾರೆ, ಯಾಕಂದ್ರೆ ಸಾಹೇಬ್ರ ಹತ್ರ ಇದ್ದಾಗ ಎಲ್ಲ ಬರ್ತಾ ಇದ್ರಲ್ಲ ಮೇಡಮ್. ನಾನು ಏನು ಇಲ್ಲದೆ ಇರೋನ್ನ ನಾನು ಯಾರು ಕೂಡ ಒಂದು ಕಾರಲ್ಲಿ ಕೂಡ ಡ್ರಾಪ್ ಮಾಡ್ತಿರಲ್ಲ. ಸಾಹೇಬ್ರ ಜೊತೆ ಓಡಾಡಿದ ಮೇಲೆ ಎಲ್ಲ AS ಅಧಿಕಾರಿಗಳು ನನ್ನ ಬಂದು ಅವ್ರ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕು, ಫೋನ್ ಮಾಡ್ತಾರೆ ನನಗೆ. ಲೋಕ ಕಚೇರಿಯಲ್ಲಿ ಅಶ್ವಿನ್ ರಾವ್ಗೆ ಏನು ಕೆಲಸ? ಅವ್ರಿಗೆ ಆ್ಯಕ್ಚುಲಿ ಬೆಂಗಳೂರು ನಗರದಲ್ಲಿ ರೂಟ್ಸ್ ಗೊತ್ತಿಲ್ಲ, ಯಾವಾಗಲೂ ಯಾರು ಬರ್ತಾ ಇದ್ರು. ಬಂದಾಗ ಅವರು ಕಾರ್ಗಳು ಬಿಸ್ನೆಸ್ ಮಾಡ್ತಾರೆ ಮೇಡಮ್. ಇಲ್ಲ ಮೇಡಮ್, ಹೈದ್ರಾಬಾದಲ್ಲಿರೋದು. ಯಾವಾಗಲಾರು ಒಂದ್ಸತಿ ಬರ್ತಾ ಇದ್ರು, ಬಂದಾಗ ಏನು ಮಾಡ್ತಿದ್ದೆ, ನಾನೇ ಕರ್ಕೊಂಡು ಬರ್ತಾ ಇದ್ದೆ. CCTV ಫುಟೇಜ್ ಇದೆ ನೋಡಿ. ಅವ್ರು ಯಾರು ಬಂದಿದ್ದಾರೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ.
ಅಲ್ಲಿ ಬಂದು ನಮ್ಮ ರಿಯಾಜ್ ಅಹಮದ್ ಅಂತೇಳಿ ಜಾಯಿಂಟ್ ಕಮಿಷನರ್ ಚೇಂಬರಲ್ಲಿ ಕೂತ್ಕೊಳ್ಳೋರು. ಯಾಕಂದರೆ ಸುಳ್ಳು ಹೇಳಬಾರ್ದು, ಎಲ್ಲ CCTV ಕ್ಯಾಮ್ರಾಸ್ ಎಲ್ಲೋ ಒಂದು ಕಡೆ ನೋಡಿ ಮೇಡಮ್, ನಾವು ಎಲ್ಲರೂ ಹೆದರಿಸ್ಬೋದು, ಎಲ್ಲ ಕೋರ್ಟಿನ ತಪ್ಪಿಸ್ಕೋಬೋದು, ದೇವ್ರ ಕೋರ್ಟಿನ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾವ ವಿಟ್ನೆಸ್ ಬೇಕಾದ್ರೂ ಮುರಿಬೋದು, ಸಾರ್ವಜನಿಕರ ಮುಂದೆ ದೇವ್ರ ಮುಂದೆ ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಮೇಡಮ್. ನಾನು ಅವ್ರು ಕರ್ಕೊಂಡು ಹೋಗ್ತಾ ಇದ್ದೆ, ನಾನೇ ಕರ್ಕೊಂಡೋಗಿ ಕೂಡಿಸ್ತಾ ಇದ್ದೆ, ಕಾಫಿ ಎಲ್ಲ ತಿಂಡಿ ಎಲ್ಲ ತರಿಸ್ಕೊಡೋರು, ಮಾತಾಡೋರು, ಏನು ಸೆಕ್ರೆಟರಿ ಸಾಹೇಬ್ರೆ ಅಂತ ಹೇಳೋರು. ಅಶ್ವಿನ್ ರಾವ್ ಪ್ರಭಾವ ಎಂಥದ್ದಾಗಿತ್ತು? ಇವನು ಭಾರಿ ಪವರ್ಫುಲ್ ಆಗಿ ಬೆಳೆಯಕ್ಕೆ ಶುರು ಮಾಡ್ದ. ಕರ್ನಾಟಕದಲ್ಲಿ 242 ಜನ IAS ಆಫೀಸರ್ಸ್ ಇದ್ದಾರೆ, ಅದರಲ್ಲಿ 180 ಜನ ಇವರು ಕ್ಲೋಸ್ ಆಗಿದ್ದಾರೆ, ಹೆಸರು ಹೇಳೋದು ಬೇಡ. IPS ಆಫೀಸರ್ಸು, IRS ಆಫೀಸರ್ಸು, ಹೌದು IAS ಆಫೀಸರ್ಸು. ಬರೀ ಇವ್ರು ಹೇಳ್ತಾ ಇದ್ದಾರಲ್ಲ 22 ಜನ ಅಲ್ಲ, ಎಲ್ಲ ಕ್ಲೋಸ್ ಆಗಿದ್ದಾರೆ, ಇವ್ರಿಗೆ ತಡ್ಕೊಳಕ್ ಆಗಲಿಲ್ಲ. ಲೋಕ PRO ರಿಯಾಜ್ ಅಹಮದ್ ಪಾತ್ರ ಏನು? ರಿಯಾಜ್ ಅಹಮದ್ ಅವರು, ನಾವು ಅವರು ಏನು ಹಗರಣ ಮಾಡಿದರೆ ನಮ್ಗೆ ಗೊತ್ತಿಲ್ಲ. ಎಲ್ಲ ಮಿನಿಸ್ಟ್ರುಗಳು PAಗಳು ಬರೋರಲ್ಲಿ, ಯಾರು ಬರಲ್ಲ ಅಂತ ಕೇಳಿ, ನೀವು ಯಾರು ಬರ್ತಾರೆ ಅಂತ ಕೇಳಬೇಡಿ. ಆಮೇಲೆ ಕೀ ಪೋಸ್ಟಲ್ಲಿರೋರು ಎಲ್ಲೆಲ್ಲಿ ಕರಪ್ಷನ್ಸ್ ಇರುತ್ತೋ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಲೇಬೇಕು, ಥ್ರೂ SPಗಳು DYSPಗಳನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅಲ್ಲಿ ದುಡ್ಡು ಕೊಡಲೇಬೇಕು ಮೇಡಮ್. ಈಗ ಲೋಕಲಲ್ಲಿ ಒಬ್ಬ ರೌಡಿಸಮ್ ಮಾಡ್ತಾನೆ, ಕಳ್ತನ ಮಾಡ್ತಾನೆ ಅಂದರೆ ಅವ್ನು ಸುಮ್ಮನೆ ಮಾಡೋಕ್ಕಾಗತ್ತಾ? ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ನ ಬುಕ್ ಮಾಡ್ಕೋಬೇಕು, ACP ಬುಕ್ ಮಾಡ್ಕೊತಾನೆ ಮಾಡಬೇಕು ಅವನು, ಇಲ್ಲದ್ರೆ ಅವ್ನು ಮಾಡೋಕ್ಕಾಗತ್ತಾ ಮೇಡಮ್? ತೆಗೆದು ಒಳಗಡೆ ಹಾಕ್ಬಿಡ್ತಾರೆ. ಹಂಗೇನೆ ಕರಪ್ಷನ್ ಮಾಡೋವಂಥವ್ರು ಎಲ್ಲರೂ ಕೂಡ ಲೋಕಾಯುಕ್ತ ಅವ್ರಿಗೆ ದುಡ್ಡು ಕೊಡಲೇಬೇಕು, ಕೊಟ್ಬಿಟ್ಟು ಇವ್ರು ಮಾಡ್ಕೋಬೇಕು, ಇವ್ರು ಕೊಡದೆ ಮಾಡೋಕ್ಕಾಗಲ್ಲ. ಹೆಚ್ಚಿನ IAS ಅಧಿಕಾರಿಗಳು ಅಶ್ವಿನ್ನ ಭೇಟಿಯಾಗ್ತಿದ್ರ? ಎಲ್ಲ ಆಫೀಸರ್ಸು ಬರ್ತಾ ಇದ್ರು, ನಾನು ಕಡ್ಡಾರೆ ನೋಡಿದ್ದೀನಿ. ನನಗೂ ಭಾರಿ ಗೌರವ ಕೊಡೋರು, ಸಾಹೇಬ್ರ ಜೊತೆಲಿದ್ದೆ ಅಂತೇಳಿ. ನನಗೆ ಯಾರು ಮುಖಾಮುಖಿ ಗೊತ್ತು, ಅದು ಎಷ್ಟು ಮಟ್ಟಿಗೆ ಆಯಿತು ಅಂದರೆ ಮೇಡಮ್, ಒಂದು ದಿವಸ ನಾನು ಒಂದು ಕಡೆ ಇದ್ದೆ, ಹೆಸರು ಹೇಳೋದು ಬೇಡ, 2 ವೀಲರಲ್ಲಿ ಒಬ್ಬರು ಬಂದರು ಮೇಡಮ್, ಮೊನ್ನೆ ನಡೆದಿರೋಂಥ ಜಸ್ಟ್ ಒಂದು 15 ಡೇಸ್ ಕೂಡ ಆಗಿಲ್ಲ, ಬಂದರು. ನನಗೆ ಸಡನ್ನಾಗಿ ಗೊತ್ತಾಗಲಿಲ್ಲ ಯಾರು ಅಂತ. ಆಮೇಲೆ ಕಾರ್ಡ್ ಕೊಟ್ಟರು, ನಾನು ಅದು ಹಿಂಗೆ ಇಟ್ಕೊಂಡು ನೋಡಿದ್ರೆ ಅದು ನಮ್ಮ ಕರ್ನಾಟಕ ಗೌರ್ಮೆಂಟಲ್ಲಿರೋ ತುಂಬ ಟಾಪ್ ಪೋಸ್ಟಲ್ಲಿರುವಂಥ ವ್ಯಕ್ತಿ, ಹೆಸರು ಹೇಳೋದು ಬೇಡ. 2 ವೀಲರಲ್ಲಿ ಬಂದು ಕೈನೆಟಿಕ್ ಕೊಂಡದಲ್ಲಿ ಮುಖ ಮುಚ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತಾರೆ. ಕಮಿಷನರ್ಗಳೇ ನಡುಗುತ್ತಿದ್ರು. ಕ್ಲಬ್ ಲಾಂಜಲ್ಲಿ ಅಲ್ಲಿ ಇವರಿಗೆ ಭಾರಿ ಕ್ಲೋಸ್ ಆಗಿರೋರು ವಿನೋದ್ ಅಂತ ಒಬ್ರು ಇದ್ದಾರೆ ಮೇಡಮ್, ಯರಬಟ್ಟಿ ಅವರಿಗೆ. ಟೋಟಲಿ ಅವರು ಡೈರೆಕ್ಟರ್ ಆಗಿದ್ದಾರೆ ಮೇಡಮ್. ಅವರೇ ಎಲ್ಲ ರೂಮ್ಸು ನಮಗೆಲ್ಲ ಫ್ರೀ ಮೇಡಮ್, ಅಲ್ಲೆಲ್ಲ ಹೋದರೆ ಊಟ ತಿಂಡಿ ಎಲ್ಲ ಫ್ರೀ ಮಾಡ್ತಾಯಿದ್ರು. ಅವರೆಲ್ಲ ಆಫೀಸರ್ಸ್ನ ಕರೆಸ್ತಾಯಿದ್ರು, ಮಾಡ್ತಾಯಿದ್ರು. ಇನ್ನೊಬ್ಬ ಕೃಷ್ಣಮೂರ್ತಿ ಅಂತೇಳಿ ಚೌಲ್ಟ್ರಿ ಓನರ್ ಇದ್ದಾರೆ ಮೇಡಮ್, ಇಲ್ಲಿ ಜಾಲಹಳ್ಳಿ ಹತ್ರ ಒಂದು ಚೌಲ್ಟ್ರಿ ಇದೆ, ಕೃಷ್ಣಮೂರ್ತಿ ಅಂತೇಳಿ. ಅವರು ಇವರಿಗೆ ಪರಿಚಯ ಇದ್ರು ಮೇಡಮ್. ಅವರು ದೊಡ್ಡ ದೊಡ್ಡ ಆಫೀಸರ್ಸ್ನೆಲ್ಲ ಕರೆಸ್ತಾಯಿದ್ರು. ಅಲ್ಲೇನಾದ್ರು ರಿಪೋರ್ಟ್ಗಳು ಹಾಕಬೇಕು. ನಾವೇನಕ್ಕೆ ಇವ್ರ ಹತ್ರ ಹೋದ್ವಿ ಅಂತ ಹೇಳಿದ್ರೆ, ಇಲ್ಲೆಲ್ಲ ನಮ್ಮನ್ನು ಓಡಿಸಿದ್ರು, ನಮ್ಮನ್ನು ಯಾರು ಒಳಗಡೆ ಇಟ್ಕೊಳ್ತಾರೆ. ನಾವೇನಾದ್ರು ಹೋದ್ರೆ ಕಂಪ್ಲೇಂಟ್ ಕೊಡೋ ಸ್ಥಿತಿಲಿದ್ದಾಗ ಇವ್ರ ಹತ್ರ ಬಂದಮೇಲೆ ಎಲ್ಲ ನನಗೆ ಕಮಿಷನರ್ಗಳೇ ನಡಗಕ್ಕೆ ಶುರು ಆಗ್ಬಿಟ್ರು ಮೇಡಮ್. ಇಷ್ಟಕ್ಕೆ ಸುಸ್ತಾಗಬೇಡಿ. ಈ ಲೋಕಾಡೀಲ್ ಹಗರಣದಲ್ಲಿ ಯಾವ ಉನ್ನತ ಅಧಿಕಾರಿಗಳು, ಯಾವ ರಾಜಕಾರಣಿಗಳು ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿಯು ನಮ್ಮ ಬಳಿ ಇವೆ. ಅದನ್ನು ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.